ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೊಸರು ಅವಲಕ್ಕಿ ದೋಸೆ ಹಾಗೆಯೇ ಕಡಲೆಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಮೊದಲಿಗೆ ಒಂದು ಪಾತ್ರೆಗೆ ಡಿಪೋ ಅಕ್ಕಿನ 3 ಲೋಟ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ನೀರು ತಿಳಿಯಾಗೋವರೆಗೂ ಈ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಇದೇ ಪಾತ್ರೆಗೆ ನಾನು 1 ಲೋಟ ಅವಲಕ್ಕಿನ, ಗಟ್ಟಿ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಮತ್ತು ತೊಳ್ಕೊಂಡು ನೀರನ್ನೆಲ್ಲ ನೀಟಾಗಿ ಚೆಲ್ಕೊಂಡಿದ್ದೀನಿ. ಇದಕ್ಕೆ ನಾನು ಅವಲಕ್ಕಿ ಮತ್ತು ಅಕ್ಕಿ ತೊಗೊಂಡನಲ್ಲ, ಅದೇ ಲೋಟದಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಮೊಸರು 2 ಲೋಟದಷ್ಟಿದೆ. ನಾನಿಲ್ಲಿ ಮೊದಲಿಗೆ 1.5 ಲೋಟದಷ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅದೇ ಪಾತ್ರೆಗೆ ಸೇರಿಸ್ಕೊಂಡೆ. ಅಳತೆನ ಮಾಡಿನೇ ಹಾಕ್ಕೊಂಡಿದ್ದೀನಿ. ಆನಂತರ ಇದು ಕಡಿಮೆ ಆದಾಗ ಇನ್ನೊಂದು ಸ್ವಲ್ಪ ನೀರಾದರೂ ಹಾಕ್ಕೋಬೋದು ಅಥವಾ ಮೊಸರಾದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಅಕ್ಕಿ ಮತ್ತು ಅವಲಕ್ಕಿ ನೆನೆಯೋಷ್ಟು, ಅಂದರೆ ಅದು ಮೇಲ್ಭಾಗದವರೆಗೂ ಇರೋಷ್ಟು ಇಟ್ಟು ನೆನೆಯೋಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಗಂಟೆ ಟೈಮು ನೆನೆಸ್ಕೊಂಡಿದ್ದೀನಿ. ನಾನು ಇದನ್ನು 5 ಗಂಟೆ 5 ಕಾಲಂಗೆ ನೆನೆಯೋಕ್ಕೆ ಇಟ್ಟಿದ್ದೆ. ಇವಾಗ 8:30 ಅಷ್ಟೊತ್ತಾಗಿದೆ. ಇವಾಗ ಇದನ್ನು ನಾನು ಫ್ಲೋರ್ ಮಿಲ್ಗೆ ಕೊಟ್ಟು ಹಿಟ್ಟನ್ನ ರುಬ್ಬಿಸ್ಕೊಳ್ತೀನಿ. ನೀವು ಮಿಕ್ಸಿನಲ್ಲೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ದೋಸೆ ಹಿಟ್ಟನ್ನ ಅದಕ್ಕೆ ಮಾಡ್ಕೋಬೋದು. ನೋಡಿ, ಇಷ್ಟು ಗಟ್ಟಿಗೆ ಚೆನ್ನಾಗಿದೆ. ಹಾಗೆಯೇ ಅವಲಕ್ಕಿ ಮತ್ತು ಅಕ್ಕಿನ ಚೆನ್ನಾಗಿ ತೊಳೆದಿರೋದ್ರಿಂದ ಬೆಳ್ಳಗೆ ಇದೆ, ತುಂಬ ಬೆಳ್ಳಗಿರುತ್ತೆ. ಹಾಗೆ ದೋಸೆನೂ ಅಷ್ಟೇ. ಇವಾಗ ಬೆಳಗ್ಗೆ ನಾನು ದೋಸೆನ ಹಾಕ್ಕೊಳ್ಳೋದಕ್ಕೆ ಮೊದಲಿಗೆ ಚೆನ್ನಾಗಿ ಸೋಟಾಡ್ಕೊಳ್ತೀನಿ. ಆಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಈ ರೀತಿ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆನ ಹಾಕ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರಾತ್ರಿ ಏನು ಸಾಲ್ಟನ್ನು ಹಾಕೋದು ಬೇಡ, ಬೆಳಗ್ಗೆ ನಾವು ದೋಸೆ ಹಾಕುವಾಗ ಹಾಕ್ಕೊಂಡ್ರೆ ಆಗುತ್ತೆ. ಇದು ಉಕ್ಕೋದಿಲ್ಲ, ಯಾಕಂದರೆ ನಾವು ಇಲ್ಲಿ ಉದ್ದಿನಬೇಳೆ ಬಳಸಿಲ್ವಲ್ಲ, ಹಾಗಾಗಿ ಉಕ್ಕಿರೋಲ್ಲ. ನಾವು ಎಷ್ಟು ಹಿಟ್ಟು ಹಾಕಿರ್ತೀವೋ ಅಷ್ಟೇ ಇರುತ್ತೆ. ಇವಾಗ ನಾನು ದೋಸೆನ ಹಾಕ್ಕೊಳ್ತಿದ್ದೀನಿ. ನೀವು ಸೆಟ್ ದೋಸೆ ಥರನಾದರೂ ಹಾಕ್ಕೋಬೋದು ಅಥವಾ ತೆಳ್ಳಗೆ ಅಗಲವಾಗೂ ಹಾಕ್ಕೋಬೋದು. 2 ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ತುಂಬ ರುಚಿಕರವಾಗಿರುತ್ತೆ. ಮೊಸರು ಉಳಿದಾಗ, ಹೆಚ್ಚಿಗೆ ಇದ್ದಾಗ, ಹಾಗೆಯೇ ಉದ್ದಿನಬೇಳೆ ಇಲ್ಲದೆ ಇರೋವಂಥ ಟೈಮಲ್ಲಿ ಈ ರೀತಿ ದೋಸೆನ ಮಾಡ್ಕೋಬೋದು. ತುಂಬ ರುಚಿಕರವಾಗಿರುತ್ತೆ. ಇವಾಗ ನಾನು ಒಂದು ಅರ್ಧ ಹೋಳು ತೆಂಗಿನ ತುರಿನ ತಗೊಂಡಿದ್ದೀನಿ. ಹಾಗೆಯೇ ಒಂದು 5 ಗುಂಟೂರು ಒಣಮೆಣಸಿನ್ಕಾಯಿನ ಸ್ಟವ್ನಲ್ಲಿ ಸ್ವಲ್ಪ ಸುಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಕಡಲೆಕಾಯಿ ಬೀಜನ ಹುರ್ಕೊಂಡಿದ್ದೆ, 1-2 ಹಿಡಿಯಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಸಿಪ್ಪೆ ತೆಗೆದಿಲ್ಲ, ಹಾಗೆಯೇ ರುಬ್ಕೊಳ್ತೀನಿ. ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೇನು ಒಗ್ಗರಣೆ ಕೊಟ್ಕೊಳ್ಳೋದು ಬೇಡ, ಹಾಗೆಯೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.